ನಾಯಿ ತೆಗೆದುಕೊಂಡು ಹೋಗಿ ದಂಡಿಗೆ ಹತ್ತಿಸಿದರೆ ಹೊಳಸನ್ನು ಕಂಡು ಜಿಗಿದು ಹಾರಿತು ಅಂತ ಒಂದು ಗಾದೆ ಇದೆ. ಇವತ್ತು ಈ ಗಾದೆಗೆ ಸಂಬಂಧಪಟ್ಟಂಗೆ ಒಂದು ಘಟನೆ ಒಂದು ನಡೆದಿದೆ. ಬನ್ನಿ ಏನಾಗಿದೆ ಅಂತ ನೋಡೋಣ. ಹಾಯ್, ನಾನು ನಿಮ್ಮ ಆನಂದ್. ವೆಲ್ಕಮ್ ಟು ಆನಂದ್ ಸ್ಟೋರೀಸ್. 5 ವರ್ಷದ ಮಗು ಪಾರ್ಕ್ ಅಲ್ಲಿ ಆಟ ಆಡ್ಬೇಕಾದ್ರೆ ರಾಟ್ ವೀಲರ್ ಅನ್ನುವ ಒಂದು ನಾಯಿ, ಬ್ರೀಡ್. ಆ ನಾಯಿ 2 ನಾಯಿ ಅಟ್ಯಾಕ್ ಮಾಡಿದೆ. ತುಂಬಾ ಸಿವಿಯರ್ ಆಗಿ ಅಟ್ಯಾಕ್ ಮಾಡಿದೆ. ಅಂದ್ರೆ ಎಷ್ಟು ಒಂದು ಮನಸ್ಸಿಗೆ ನೋವಾಗುತ್ತೆ ಅಂದ್ರೆ, 5 ವರ್ಷದ ಮಗು ಅವರ ತಾಯಿ ಒಟ್ಟಿಗೆ ಪಾರ್ಕಿಗೆ ಹೋಗಿ ಆಟ ಆಡ್ಬೇಕಾದ್ರೆ ಅಲ್ಲಿ ಬಂದಿದ್ದ ಒಂದು ವ್ಯಕ್ತಿ 2 ನಾಯಿಗಳನ್ನು ಯಾವುದೇ ತರದ ಚೈನ್ ಮತ್ತು ಬೆಲ್ಟ್ ಇಲ್ದಿರ ಕರ್ಕೊಂಡ್ ಬಂದಿರೋ ಒಂದು ಘಟನೆಯಲ್ಲಿ ಈ ರಾಟ್ ವೀಲರ್ ಎಂಬುವ ಒಂದು ರಗಡ್ ನಾಯಿ, ತುಂಬಾ ಅಗ್ರೆಸಿವ್ ಆದ ನಾಯಿ, ಆ ಮಗುವನ್ನ ಅಟ್ಯಾಕ್ ಮಾಡಿದೆ. ಆ ಮಗುವನ್ನ ಅಟ್ಯಾಕ್ ಮಾಡ್ಬೇಕಾದ್ರೆ ಅವ್ರ ತಾಯಿ ಕಿರ್ಚ್ಕೊಂಡು ಹೋಗಿ ಆ ಮಗುನ ಕಾಪಾಡ್ಲಿಕ್ಕೆ ಹೋದಾಗ ಅವ್ರ ತಾಯಿನೂ ಅಟ್ಯಾಕ್ ಮಾಡಿದೆ. ಅಟ್ಯಾಕ್ ಮಾಡಿದ ಮೇಲೆ ಅಲ್ಲಿರೋ ಸುತ್ತಮುತ್ತ ಇರುವ ಎಲ್ಲ ಪಬ್ಲಿಕ್ ಸೇರಿ ಆ ನಾಯಿನ ಓಡಿಸಿದ್ದಾರೆ. ಓಡಿಸಿದ ಮೇಲೆ ಏನಾಗಿದೆ ಅಂದ್ರೆ, ಪೊಲೀಸ್ ಇಮಿಡಿಯೇಟ್ ಆಗಿ ಆ ಪಾರ್ಕಿನ ಸೆಕ್ಯೂರಿಟೀಸ್ ಎಲ್ಲ ಬಂದು ಇಮಿಡಿಯೇಟ್ ಆಗಿ ಅವ್ರನ್ನ ಬಂದ್ಬಿಟ್ಟು ಗವರ್ಮೆಂಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದ ಕೂಡಲೇ ಅಲ್ಲಿ ಪೊಲೀಸ್ ಬಂದ್ಬಿಟ್ಟು ಅವರು ಓನರ್, ನಾಯಿನ ಓನರ್ ಅನ್ನು ಕರೆದು ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಅವ್ರು ಯಾವುದೇ ತರ ಪ್ರಿಕಾಷನ್ಸ್ ಆಗ್ಲಿ, ಯಾವುದೇ ತರ ಒಂದು ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಫಾಲೋ ಅಪ್ ಮಾಡಿರಲ್ಲ. ಯಾವುದೇ ತರ ಚೈನ್ ಬೆಲ್ಟ್ ಆಗ್ಲಿ ಯಾವುದು ಹಾಕೋದಿಲ್ಲ ನಾಯಿಗೆ. ಹಾಗೆ ಕರ್ಕೊಂಡ್ ಬರ್ತಾರೆ, ಪ್ರತಿದಿನ ಹಾಗೆ ಬರ್ತಾರೆ, ಇದೇ ತರ ಬರ್ತಾ ಇರ್ತಾರೆ. ನಾವು ಹೆದರ್ತೀವಿ. ಪಬ್ಲಿಕ್ ಅಲ್ಲಿ ಅದನ್ನೇ ಹೇಳಿದ್ದಾರೆ, ನಾವು ತುಂಬಾ ಹೆದರ್ತೀವಿ ಸರ್, ನಾಯಿಗಳು ಬರ್ಬೇಕಾದ್ರೆ ತುಂಬಾ ಅಗ್ರೆಸಿವ್ ಆಗಿರುತ್ತೆ, ತುಂಬಾ ಕೋಪವಾಗಿರುತ್ತೆ, ನಮ್ ಕಂಡ್ರೇನೆ ಭಯ ಆಗುತ್ತೆ ನಮಗೆ ಅಂತ ಹೇಳಿ ಒಂದು ಆರೋಪವನ್ನು ಅವ್ರ ಮೇಲೆ ಇಟ್ಟಿದ್ರು. ಅದರ ಪರವಾಗಿ ಅವ್ರ ಮೇಲೆ ಸೆಕ್ಷನ್ಸ್, ಆ ನಾಯಿಯನ್ನು ಸಾಕ್ತಾ ಇದ್ದ ವ್ಯಕ್ತಿ ರಾಧಾಕೃಷ್ಣ, ಅವ್ರ ಮೇಲೆ IPC ಸೆಕ್ಷನ್ 289 NCRA ನೆಗ್ಲೆನ್ಸಿ ಕಂಡಕ್ಟ್ ವಿತ್ ರೆಸ್ಪೆಕ್ಟ್ ಅನಿಮಲ್ ಅಂಡ್ 336 ಆಕ್ಟ್ ಎಂಡರಿಂಗ್ ಲೈಫ್ ಆರ್ ಪರ್ಸನಲ್ ಸೇಫ್ಟಿ ಆಫ್ ಅದರ್ಸ್ ಎಂಬ ಒಂದು ಸೆಕ್ಷನ್ ನಲ್ಲಿ ಅವ್ರ ಮೇಲೆ ಕೇಸ್ ಫೈಲ್ ಮಾಡಿದ್ದಾರೆ. ಅನಿಮಲ್ ವೆಲ್ಫೇರ್ ಬೋರ್ಡ್, ಕಾರ್ಪೊರೇಷನ್ ಅಥಾರಿಟೀಸ್ ಕೆಲವೊಂದು ಸೆಕ್ಷನ್ಸ್ ನ ಫೈಲ್ ಮಾಡಿ ಕೇಸ್ ಫೈಲ್ ಮಾಡಿದ್ದಾರೆ. ಓಕೆ, ಇಲ್ಲಿ ನಾನು ಯಾಕೆ ಇದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂದ್ರೆ, ಇವತ್ತು ನಾಯಿ, ಕೆಲವೊಬ್ರು ಮನಸ್ಸಲ್ಲಿ ಹೇಳ್ಬೋದು ನಾಯಿ ಅಂದ್ರೆ, ನಾಯಿ ಅನ್ನೋದು ಒಂದು ಸಾಕುವ ವ್ಯಕ್ತಿಗೆ ತುಂಬಾ ನಿಯತ್ತಾಗಿರುವ ಒಂದು ಪ್ರಾಣಿ ನಾಯಿ. ಆ ಪ್ರಾಣಿನ ಯಾವ ತರ ಮ್ಯಾನೇಜ್ ಮಾಡ್ಬೇಕು, ಮೇಂಟೈನ್ ಮಾಡ್ಬೇಕು, ಯಾವುದೇ ತರ ವ್ಯಾಕ್ಸಿನ್ಸ್ ಆಗ್ಲಿ, ಅದಕ್ಕೆ ರ್ಯಾಡಿಶ್ಮೆಂಟ್ಸ್ ARC ಅಂತ ಬರುತ್ತೆ, ಆಂಟಿ ರ್ಯಾಡಿಷನ್ ವ್ಯಾಕ್ಸಿನೇಷನ್ ಅಂತ. ಈ ವ್ಯಾಕ್ಸಿನೇಷನ್ಸ್ ಆಗ್ಲಿ, ಮತ್ತೆ ಯಾವುದೇ ತರ ಬೆಲ್ಟ್ಸ್, ಅದಕ್ಕೆ ಹಾಕ್ಬೇಕಾಗಿರೋ ಬೆಲ್ಟ್ಸ್, ಮೌತ್ ಕ್ಯಾಪ್ಸ್, ಕೆಲವೊಂದು ನಾಯಿಗೆ ಮೌತ್ ಕ್ಯಾಪ್ಸ್ ಹಾಕ್ತಾರೆ, ಅಂತ ಕ್ಯಾಪ್ಸ್ ಆಗ್ಲಿ ಯಾವ ತರದೆಲ್ಲ ಬರುತ್ತೆ. ಅದಕ್ಕೆ ಲೈಸೆನ್ಸ್ ಎಲ್ಲಿ ಪಡಿಬೇಕು, ಯಾವ ತರ ಪಡಿಬೇಕು, ಏನ್ ಆಗ್ತಾ ಇದೆ. ಇವತ್ತು ಚೆನ್ನೈಯಲ್ಲಿ ಈ ಘಟನೆ ನಡೆದಿದೆ. ಆಕ್ಚುಲಿ ದಯವಿಟ್ಟು ಹೇಳ್ತೀನಿ, ನಮ್ಮ ಮಕ್ಕಳನ್ನು ನಾವು ಆಟ ಆಡ್ಲಿಕ್ಕೆ ಬಿಡ್ಬೇಕಾದ್ರೆ ನಮ್ಮ ಕಣ್ಣು ಮುಂದೆ ಇರ್ಬೇಕು, ನಮ್ಮ ಜೊತೆಯಲ್ಲೇ ಇದ್ದಂಗೆ ನೋಡ್ಕೊಳ್ಳಿ. ಯಾಕಂದ್ರೆ ಇವತ್ತು ಈ ಮಗುಗ್ ನಡೆದಿರೋದು ನಮ್ಮ ಮನೆ ಮಗುವಿಗೆ ನಡೆಯಲ್ಲ ಅನ್ನೋದು ನಾವು ಹೇಳಲಿಕ್ಕೆ ಆಗೋದಿಲ್ಲ. ನಾವು ಮಕ್ಕಳ ಮೇಲೆ ಎಷ್ಟು ಕೇರ್ ಇಟ್ಕೋತೀವೋ ಅದಷ್ಟೇ ನಮ್ಮ ಮಗು ನಮ್ಮ ಒಟ್ಟಿಗೆ ಸೇಫ್ ಆಗಿರುತ್ತೆ ಅನ್ನೋ ಒಂದು ಅರ್ಥ. ಓಕೆ, ಇವತ್ತು ಏನಾಗಿದೆ, ಈ ಒಂದು ಘಟನೆ ಚೆನ್ನೈಯಲ್ಲಿ ಲಾಸ್ಟ್ ವೀಕಲ್ಲಿ ನಡೆದಿದೆ. ಇದು ನಡೆದ ಮೇಲೆ ಅಲ್ಲಿ ಇರುವ ಸುತ್ತಮುತ್ತ ಇರುವ ಎಲ್ಲ ಒಂದು ಅನಿಮಲ್ ಲವರ್ಸ್ ಅಂತಾನು ಹೇಳ್ಬೋದು, ಡಾಗ್ ಲವರ್ಸ್, ಪ್ರತಿಯೊಬ್ಬರು ಮನೆಯಲ್ಲೂ ಇವತ್ತು ಆಲ್ಮೋಸ್ಟ್ ಒಂದು 100 ಮನೆ ಅಂತ ತಗೊಳ್ಳಿ, 100 ಮನೆ, 100 ಮನೆಯಲ್ಲಿ ಒಂದು 80% ಆಫ್ ಮನೆಯಲ್ಲಿ ಒಂದು ಪೆಟ್ ಡಾಗ್ ನ ಇಟ್ಕೊಂಡಿರ್ತಾರೆ. ದೇರ್ ಆರ್ ಮಲ್ಟಿಪಲ್ ಡಾಗ್ಸ್ ಇದೆ. ತುಂಬಾ ಸಾಫ್ಟ್ ಆದ ನಾಯಿಗಳು ಇದಾವೆ, ತುಂಬಾ ರಗಡ್ ಆದ ನಾಯಿಗಳು ಇದಾವೆ. ಈ ತರ ತುಂಬಾ ಹಲವಾರು ನಾಯಿ ಜಾತಿಯಲ್ಲಿ ಈ ರಾಟ್ ವೀಲರ್ ಎಂಬ ಒಂದು ಡಾಗ್ ಬಂದು ತುಂಬಾ ಅಗ್ರೆಸಿವ್. ಅಂಡ್ ಕೆಲವೊಂದು ಕಂಟ್ರೀಸ್ ಅಲ್ಲಿ ಈ ನಾಯಿನ ಬ್ಯಾನ್ ಕೂಡ ಮಾಡಿದ್ದಾರೆ, ಮನೆಯಲ್ಲಿ ಸಾಕುವ ಹಾಗಿಲ್ಲ. ಇಟ್ ಇಸ್ ನಾಟ್ ಬಿಲಾಂಗ್ಸ್ ಟು ದ ಪೆಟ್ ಆರ್ ಡೊಮೆಸ್ಟಿಕ್ ಅನಿಮಲ್, ಇಟ್ ಇಸ್ ಅ ವೈಲ್ಡ್ ಅನಿಮಲ್ ಅನ್ನೋ ಒಂದು ಲಿಸ್ಟ್ಗೆ ಅವರು ಆಡ್ ಮಾಡಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಇಲ್ಲೇನಾಗಿದೆ ಅಂದ್ರೆ, ಈ 5 ವರ್ಷದ ಮಗುವಿಗೆ ಇಂತ ಒಂದು ಘಟನೆ ಒಂದು ನಡೆದಿತ್ತು. ಈಗ ಅವರ ತಾಯಿನೂ ಇಂಜ್ಯೂರ್ ಆಗಿದ್ದಾರೆ, ಮತ್ತೆ ಅವರ ಮಗುನು ಇಂಜ್ಯೂರ್ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಸಿಟಿ ಪೊಲೀಸ್ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಇಂದ, ಈ ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್, ತಮಿಳುನಾಡು ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ಗೆ ಒಂದು ನೋಟಿಸ್ ಕೊಡ್ತಾರೆ ಪ್ರತಿಯೊಬ್ಬರಿಗೂ. ಮತ್ತೆ ಕೆಲವೊಂದು ಹಲವಾರು ಮೆಸೇಜಸ್ ಕೊಡ್ತಾರೆ. ಏನಂದ್ರೆ, ಈ ತರ ನೀವು ಯೂಸ್ ಮಾಡುವ ಪೆಟ್ಟು, ಸಾಕುವ ಪೆಟ್ಟು, ಸಾಕೋದು ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ. ಯಾಕಂದ್ರೆ ಇಟ್ ಇಸ್ ಓನ್ ಡಿಸಿಷನ್, ಇಸ್ ಓನ್ ರೈಟ್ಸ್. ಅದು ನಾನು ಒಂದು ಪ್ರಾಣಿನ ಸಾಕ್ಬೇಕು ಅಂದ್ರೆ ಅದು ನನ್ನ ಒಂದು ರೈಟ್. ಬಟ್ ಆ ಪ್ರಾಣಿನ ಸಾಕ್ಲಿಕ್ಕೆ ಕೆಲವೊಂದು
ಕಂಡೀಷನ್ಸ್ ಇದೆ. ಮೀನ್ಸ್ ಅದಕ್ಕೆ ಲೈಸೆನ್ಸ್ ಇರಬೇಕು, ಅದಕ್ಕೆ ಯಾವುದೇ ತರ ಯಾವ ಪೆಟ್ ನ ನೀವು ಸಾಕ್ತಿರೋ ಅದಕ್ಕೆ ಕೆಲವೊಂದು ಮೇಂಟೆನೆನ್ಸ್ ಇರುತ್ತದೆ. ಯಾವ ತರದ ಮೇಂಟೆನೆನ್ಸ್ ಇರುತ್ತೆ, ಏನ್ ಹಾಕ್ಬೇಕು, ಇಯರ್ಲಿ ಒನ್ಸ್, ಕ್ವಾರ್ಟರ್ಲಿ ಒನ್ಸ್, 3 ತಿಂಗಳಿಗೆ ಒಂದ್ಸತಿ, 6 ತಿಂಗಳಿಗೆ ಒಂದ್ಸತಿ ಏನ್ ಕೊಡ್ಬೇಕು, ಆ ಪ್ರಾಣಿಗಳಿಗೆ ಏನೇನು ಸಿಗ್ಬೇಕು, ಅದು ಸಿಕ್ಕಿದಾಗ ಅದು ಯಾವ ತರ ಇರುತ್ತೆ, ಏನ್ ರಿಯಾಕ್ಟ್ ಮಾಡುತ್ತೆ, ಯಾವ ತರ ನಮಗೆ ನಮ್ಮ ಜೊತೆಯಲ್ಲಿ ಲೈಫ್ ನ ಸ್ಪೆಂಡ್ ಮಾಡುತ್ತೆ ಅನ್ನೋದು ಇದರಲ್ಲಿ ನೋಡೋಣ. ಓಕೆ, ಈಗ ಚೆನ್ನೈಯಲ್ಲಿ ಏನಾಗಿದೆ ಅಂದ್ರೆ ಒಟ್ಟು 1200 ಲೈಸೆನ್ಸ್ ಇಶ್ಯೂ ಮಾಡಿದ್ದಾರೆ, ಆಸ್ ವೆಲ್ ಎಸ್ ಇನ್ನು 2500 ಲೈಸೆನ್ಸ್ ಅನ್ನು ಪ್ರಾಸೆಸ್ ಮಾಡ್ತಾ ಇದ್ದಾರೆ. 4000 ಲೈಸೆನ್ಸ್ ಅಪ್ಲಿಕೇಶನ್ಸ್ ಅನ್ನು ರಿಜೆಕ್ಟ್ ಮಾಡಿದ್ದಾರೆ. ಯಾಕಾಗಿ ರಿಜೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ವಾಸವಾಗಿರುವ ಪಬ್ಲಿಕ್, ಅವರಲ್ಲಿ ಇರುವ ಪೆಟ್ಗಳನ್ನು ಯಾವುದೇ ತರಹದ ವ್ಯಾಕ್ಸಿನೇಷನ್ಸ್ ಮತ್ತೆ ARV ಆಂಟಿ ರ್ಯಾಡಿಕ್ ವ್ಯಾಕ್ಸಿನೇಷನ್ ಮತ್ತೆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ಸ್ ಮೈಂಟೈನ್ ಮಾಡದೇ ಇರೋ ಒಂದು ಕಾರಣದಿಂದ ಅದನ್ನೆಲ್ಲ ರಿಜೆಕ್ಟ್ ಮಾಡಿದರೆ ಮತ್ತೆ ರೀಪ್ರಾಸೆಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಕೆಲವೊಂದು ಐಡೆಂಟಿಫಿಕೇಶನ್ಸ್ ಇಲ್ಲ, ಅವ್ರು ಸಾಕುವ ಪೆಟ್ಟಿಗೆ ನಾಯಿಯ ಕಲರ್ ಗೊತ್ತಾಗಲ್ಲ, ಮತ್ತೆ ಐಡೆಂಟಿಫಿಕೇಶನ್ಸ್ ಇಲ್ಲ. ಯಾಕಂದ್ರೆ ಈ ಕಾಲದಲ್ಲಿ ಏನಾಗಿದೆ ಅಂದ್ರೆ ಕ್ರಾಸ್ ಬ್ರೀಡ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದ ಮೇಲೆ ಒಂದು ಬಣ್ಣದಿಂದ ಇನ್ನೊಂದು ಬಣ್ಣ ಒಂದು ಕ್ರಾಸ್ ಮಾಡ್ಬೇಕಾದ್ರೆ ಅದು ಬೇರೆ ಒಂದು ಬಣ್ಣದಲ್ಲಿ ಬರ್ಬೇಕಾದ್ರೆ ಆ ಬಣ್ಣಕ್ಕೆ ಯಾವುದೇ ತರ ಲೈಸೆನ್ಸ್ ಕೊಡ್ಬೇಕು, ಯಾವ ತರ ಇಶ್ಯೂ ಮಾಡ್ಬೇಕು ಅನ್ನೋ ಒಂದು ಐಡೆಂಟಿಫಿಕೇಶನ್ಸ್ ಗೊತ್ತಾಗ್ತಾ ಇಲ್ಲ. DBC ಡೊಮೆಸ್ಟಿಕ್ ಬ್ರೀಡಿಂಗ್ ಚೆಕರ್ ಎಂಬ ಒಂದು ಸಂಘ ಈ ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಹೌ ದೇ ಆರ್ ಹೆಲ್ಪಿಂಗ್, ಯಾವ ತರ ಸಹಾಯ ಮಾಡ್ತಾ ಇದ್ದಾರೆ. ಅವರ ಎಲ್ಲಾ ಸಾಕುವ ಪ್ರಾಣಿಗಳನ್ನು ಅವರು ವ್ಯಾಕ್ಸಿನೇಟ್ ಮಾಡಬೇಕು, ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಇರಬೇಕು. ಮತ್ತೆ ಈಗ ಒಂದು ಘಟನೆ ನಾವು ಮಾತಾಡಿದ್ವಿ, ಒಂದು 5 ವರ್ಷದ ಹೆಣ್ಣು ಮಗುವನ್ನು 2 ರಾಟ್ ವೀಲರ್ ಅಟ್ಯಾಕ್ ಮಾಡಿದೆ ಅಂತ ಅಲ್ವಾ. ಆ ಸಂದರ್ಭದಲ್ಲಿ ಅಲ್ಲಿ ಪಾರ್ಕ್ ಅಲ್ಲಿ ಒಂದು ಚೆಕ್ ಪಾಯಿಂಟ್ ಇಟ್ಟಿದ್ದಾರೆ. ಯಾವ ತರ ಅಂದ್ರೆ ಯಾವುದೇ ತರ ಪಬ್ಲಿಕ್ ಒಳಗೆ ಬರ್ಬೇಕಾದ್ರೆ ಆ ನಾಯಿಗಳನ್ನು ಅಲೋ ಮಾಡೋದಿಲ್ಲ. ಅವರ ಲೈಸೆನ್ಸ್ ಇದ್ದಾಗ ಮತ್ತೆ ಅದಕ್ಕೆ ಸಂಬಂಧಪಟ್ಟಿರುವ ಬೆಲ್ಟ್ ಆಗ್ಲಿ, ಚೈನ್ ಆಗ್ಲಿ, ಮೌತ್ ಕ್ಯಾಚ್ ಆಗ್ಲಿ ಪ್ರತಿಯೊಂದು ಇದ್ರೆ ಮಾತ್ರ ಅವ್ರನ್ನ ಅಲೋ ಮಾಡ್ಬೇಕು ಅಂತ ಒಂದು ರೂಲ್ ತಂದಿದ್ದಾರೆ. ಈ ರಾಟ್ ವೀಲರ್ ಯಾವುದು ಮಗುನ ಅಟ್ಯಾಕ್ ಮಾಡಿರುವ ರಾಟ್ ವೀಲರ್ಗೆ ಯಾವುದೇ ತರದ ಲೈಸೆನ್ಸ್ ಎಲ್ಲೂ ಇಶ್ಯೂ ಮಾಡ್ಲಿಲ್ಲ ಅಂತಾನು ಅದರಲ್ಲಿ ತಿಳಿಸಿದ್ದಾರೆ. ಓಕೆ, ಈಗ ನಾನು ಹೇಳೋದೇನಂದ್ರೆ ನಿಮ್ಮ ಮನೆಯಲ್ಲಿ ನೀವು ಚೆಲ್ಲ ಪ್ರಾಣಿ ಒಂದು ಪೆಟ್ ನ ಸಾಕ್ತಾ ಇರ್ತೀರಾ, ದಯವಿಟ್ಟು ಆ ಪೆಟ್ಗೆ ಆ ಟೈಮಿಗೆ ಏನ್ ಬೇಕು, ವೆಟೆನರಿ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ತುಂಬಾ ಹಲವಾರು ವೆಟೆನರಿ ಡಿಪಾರ್ಟ್ಮೆಂಟ್ಸ್ ಇದಾವೆ, ವೆಟೆನರಿ ಡಾಕ್ಟರ್ಸ್ ಇದ್ದಾರೆ, ಕನ್ಸಲ್ಟ್ ಮಾಡ್ಲಿಕ್ಕೆ ಫ್ರೀ ಆಗಿ ನಮಗೆ ಪ್ರತಿಯೊಂದು ಸಿಗ್ತಾ ಇದೆ. ಇವತ್ತು ಗವರ್ಮೆಂಟ್ ವೆಟೆನರಿ ಹಾಸ್ಪಿಟಲ್ ನೀವು ಹೋದಾಗ ಕೋಳಿ, ನಾಯಿ, ಬೆಕ್ಕು ಮತ್ತೆ ಹಸು, ಕುರಿ ಪ್ರತಿಯೊಂದು ಅನಿಮಲ್ ನ ತರೋದನ್ನ ನಾನೇ ನೋಡಿದ್ದೀನಿ, ನೀವು ನೋಡಿರ್ತೀರ. ಹಲವಾರು ಜಾಗದಲ್ಲಿ ನಮ್ಮ ಕರ್ನಾಟಕದಲ್ಲಾಗ್ಲಿ, ತಮಿಳ್ನಾಡಲ್ಲಾಗ್ಲಿ ಎಲ್ಲಾ ಕಡೆನೂ ವೆಟೆನರಿಗೆ ಅಂತಾನೆ ಒಂದು ಡಿಪಾರ್ಟ್ಮೆಂಟ್ ಇದೆ. ತುಂಬಾ ಅದ್ಭುತವಾದ ಸರ್ವಿಸ್ ಅನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಪ್ರಾಣಿಗಳು ಪ್ರೀತಿಯಿಂದ ಸಾಕುವ ಪ್ರಾಣಿ ಯಾವುದೇ ಇದ್ದರೂ ಆ ಪ್ರಾಣಿಗಳಿಗೆ ಏನೇನ್ ಬೇಕು, ಯಾವ ಟೈಮಿಗೆ ಏನ್ ಮಾಡ್ಬೇಕು. ಇವತ್ತು ನಮಗೆ ಒಂದು ಹುಷಾರು ತಪ್ಪೋದ್ರೆ, ಫಾರ್ ಎಕ್ಸಾಂಪಲ್ ತಲೆ ನೋವು ಬಂದಾಗ ಅಥವಾ ನೆಗಡಿ ಬಂದಾಗ ಅಥವಾ ಕೆಮ್ಮು ಬಂದಾಗ ತಕ್ಷಣ ನಾವು ಮೆಡಿಕಲ್ ಹೋಗ್ತೀವಿ, ಅಥವಾ ಅದು ವಾಸಿ ಆಗ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ತೀವಿ, ಸ್ಕ್ಯಾನ್ ಮಾಡಿಸ್ಕೋತೀವಿ, ಚೆಕ್ ಮಾಡಿಸ್ಕೋತೀವಿ, ಬ್ಲಡ್ ಚೆಕ್ಅಪ್ ಮಾಡಿಸ್ತೀವಿ, ಮತ್ತೆ ಯಾವುದೇ ತರ ಸ್ಕ್ಯಾನಿಂಗ್ಸ್ ಬೇಕಾದ್ರೆ ಸ್ಕ್ಯಾನ್ ಮಾಡಿಸ್ತೀವಿ. ಇಂತ ಒಂದು ಹಲವಾರು ವಿಷಯ ನಮ್ಮ ಆರೋಗ್ಯಕ್ಕೆ ಅನ್ನೋ ಒಂದು ಪದ ಬಂದಾಗ ಆರೋಗ್ಯಕ್ಕೆ ನಮ್ಗೆ ಏನ್ ಬೇಕು ಅದನ್ನ ನಾವು ಮಾಡ್ತೀವಿ. ಬಟ್ ಇಲ್ಲೇನಾಗಿದೆ, ನಮ್ಮ ಪ್ರಾಣಿಗಳಿಗೆ ನಾವು ಯಾವುದೇ ತರ ಒಂದು ಕ್ರಮ ತಗೊಳ್ಳೋದಿಲ್ಲ. ನಾನೇನ್ ಹೇಳ್ತೇನೆ, ದಯವಿಟ್ಟು ನಿಮ್ಮ ಮನೆಯಲ್ಲಿ ನೀವು ಇಷ್ಟವಾಗಿ ಪ್ರೀತಿಯಿಂದ ಸಾಕುವ ಪ್ರಾಣಿ ಇದ್ರೆ ಆ ಪ್ರಾಣಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋ ಅಲ್ಲಿ ತಿಳ್ಕೊಂಡು ನೋಡಿ. ದಯವಿಟ್ಟು ಹತ್ತಿರದಲ್ಲಿರುವ ವೆಟೆನರಿ ಹಾಸ್ಪಿಟಲ್ಗೆ ಹೋಗಿ ಅದಕ್ಕೆ ಕೊಡಬೇಕಾಗಿರುವ ಟ್ರೀಟ್ಮೆಂಟ್ಸ್, ವ್ಯಾಕ್ಸಿನೇಷನ್ಸ್, ಸರ್ಟಿಫಿಕೇಟ್ಸ್ ದಯವಿಟ್ಟು ಪ್ರತಿಯೊಬ್ಬರು ಲೈಸೆನ್ಸ್ ಅನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಮನೆಯಲ್ಲಿ ಅಂತ ಯಾವ್ದಾದ್ರು ಮುದ್ದಾದ ಪ್ರಾಣಿ ಯಾವ್ದನ್ನ ಸಾಕ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಈ ಕಾನ್ವರ್ಸೇಷನ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.